ಹಾಯ್ ಫ್ರೆಂಡ್ಸ್, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಮನೆಯಲ್ಲೂ ವಿದ್ಯುತ್ ಉತ್ಪಾದಿಸಿ ಮಾರಾಟ ಮಾಡೋ ಯೋಜನೆ PM ಸೂರ್ಯಘರ್ ಮುಫ್ತ್ ಬಿಜಿಲಿ ಸ್ಕೀಮ್. ಇದರಲ್ಲಿ ಮಹತ್ವದ ಬದಲಾವಣೆಗಳು ಬಂದಿವೆ. ಯೋಜನೆಯಲ್ಲಿ ಸಿಗೋ ಸಬ್ಸಿಡಿ ಪಡ್ಕೊಳ್ಳೋ ವಿಧಾನ ಸೇರಿದಂತೆ ಮನೆ ಮೇಲೆ ಫ್ರೀ ಸೋಲಾರ್ ಯೂನಿಟ್ ಇನ್ಸ್ಟಾಲ್ ಮಾಡಿಕೊಳ್ಳೋ ಪ್ರೊಸೀಜರ್ ಈಗ ಇನ್ನಷ್ಟು ಸಿಂಪಲ್ ಆಗಿದೆ. ಹಾಗಿದ್ರೆ ಏನಿದು ಬದಲಾವಣೆ? ಅಸಲಿಗೆ ಸೂರ್ಯಘರ್ ಯೋಜನೆ ಅಂದ್ರೆ ಏನು? ನಿಮ್ಮ ಮನೆ ಮೇಲೆ ಫ್ರೀಯಾಗಿ ಕರೆಂಟ್ ಉತ್ಪಾದಿಸಿ ನಿಮಗೂ ಫ್ರೀ ಅದನ್ನು ವಾಪಸ್ ಮಾರಿ ಹಣವನ್ನ ಕೂಡ ಗಳಿಸೋದು ಹೇಗೆ? ಸರ್ಕಾರದಿಂದ ಇದಕ್ಕೆ ಎಷ್ಟು ಸಬ್ಸಿಡಿ ಸಿಗುತ್ತೆ? ಎಲ್ಲವನ್ನ ಈ ವರದಿಯಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ. 1 ಕೋಟಿ ಮನೆಗಳ ಮೇಲೆ ಸೋಲಾರ್ ಯೂನಿಟ್ ಗಳನ್ನ ಹಾಕಿ ಕರೆಂಟ್ ಉತ್ಪಾದಿಸೋ ಯೋಜನೆ PM ಸೂರ್ಯಘರ್ ಯೋಜನೆಯ ಆರಂಭಿಕ ಗುರಿ. ಇದರಲ್ಲಿ ಜನರ ಮನೆ ಮೇಲಿನ ಸೋಲಾರ್ ಯೂನಿಟ್ಗಳು ವಿದ್ಯುತ್ ವಿತರಣಾ ಕಂಪನಿಗಳ ಗ್ರಿಡ್ಗೆ ಕನೆಕ್ಟ್ ಆಗಿರ್ತವೆ. ಸೊ ಜನರ ಮನೆ ಮೇಲೆ ಉತ್ಪಾದಿಸಿದ ಕರೆಂಟ್ ಅವರ ಮನೆ ಬೆಳಗಿಸೋದಲ್ಲದೆ ದುಡ್ಡು ಗಳಿಸಬಹುದು. ಸರ್ಕಾರ ಆವರೇಜ್ ಆಗಿ ಪ್ರತಿ ಮನೆಗೂ ತಿಂಗಳಿಗೆ 300 ಯೂನಿಟ್ ಫ್ರೀ ಕರೆಂಟ್ ಸಿಗಬೇಕು ಅನ್ನೋ ತರದಲ್ಲಿ ಪ್ಲಾನ್ ಮಾಡಿದೆ. ಆದರೆ ಕೆಲವರ ಮನೆ ಮೇಲೆ ಜಾಸ್ತಿ ಜಾಗ ಇದ್ರೆ, ದೊಡ್ಡ ಸೋಲಾರ್ ಘಟಕ ಹಾಕಿಸಿಕೊಳ್ಳೋ ಶಕ್ತಿ ಇದ್ರೆ ಆಗ ಇನ್ನೂ ಹೆಚ್ಚು ಕರೆಂಟ್ ಉತ್ಪತ್ತಿ ಮಾಡಬಹುದು. ನಿಮಗೆ ಬೇಕಾಗಿದ್ದನ್ನು ಯೂಸ್ ಮಾಡಿ, ಉಳಿದ್ರೆ ವಿದ್ಯುತ್ ಕಂಪನಿಗಳಿಗೆ ಅದನ್ನು ಮಾರಿ ದುಡ್ಡನ್ನು ಗಳಿಸಬಹುದು. ಕೇಂದ್ರ ಸರ್ಕಾರ ಈ ಯೋಜನೆಗೆ 75,000 ಕೋಟಿ ರೂಪಾಯಿ ಖರ್ಚು ಮಾಡೋ ಪ್ಲಾನ್ ಹಾಕೊಂಡಿದೆ. ಹಾಗಂತ ಡೈರೆಕ್ಟ್ ಆಗಿ ಸೋಲಾರ್ ಯೂನಿಟ್ಗಳನ್ನು ಫ್ರೀ ಆಗಿ ಸರ್ಕಾರ ಹಂಚಲ್ಲ, ಬದಲಿಗೆ ಸಬ್ಸಿಡಿ ರೂಪದಲ್ಲಿ ಹೆಲ್ಪ್ ಮಾಡುತ್ತೆ. ಮೊದಲು ಎಷ್ಟು ಸಬ್ಸಿಡಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇರಲಿಲ್ಲ. ಈಗ ಇದ್ರ ಬಗ್ಗೆ ಕ್ಲಾರಿಟಿ ಸಿಕ್ಕಿದೆ. ಮಿನಿಮಮ್ 30,000 ರೂಪಾಯಿಯಿಂದ ಮ್ಯಾಕ್ಸಿಮಮ್ 78,000 ರೂಪಾಯಿ ತನಕ ಈ ಸ್ಕೀಮ್ನಲ್ಲಿ ಸೋಲಾರ್ ಹಾಕಿಸ್ಕೊಂಡ್ರೆ ಸಬ್ಸಿಡಿ ಸಿಗುತ್ತೆ. ಇದರ ಬಗ್ಗೆ ಮುಂದೆ ಕ್ಲಿಯರ್ ಆಗಿ ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗ್ತೀವಿ. ಅದಕ್ಕಿಂತ ಮುಂಚೆ ನಿಮ್ಮ ಮನೆಗಳಿಗೆ ಸೋಲಾರ್ ಇನ್ಸ್ಟಾಲ್ ಮಾಡಿ ಸಬ್ಸಿಡಿ ಪಡ್ಕೊಳ್ಳೋದು ಹೇಗೆ ಅಂತ ನಾವು ನೋಡ್ಬಿಡೋಣ. ಈ ಮೊದಲಿದ್ದ ಪ್ರೊಸೀಜರ್ನಲ್ಲಿ ನಿಮ್ಮ ಖರ್ಚಲ್ಲಿ ಸೋಲಾರ್ ಇನ್ಸ್ಟಾಲ್ ಮಾಡಿಸ್ಕೊಂಡು ನಂತರ ಸರ್ಕಾರದಿಂದ ಸಬ್ಸಿಡಿ ಪಡ್ಕೋಬೇಕಾಗಿತ್ತು. ಈಗಲೂ ಈ ರೀತಿ ಸೋಲಾರ್ ಇನ್ಸ್ಟಾಲ್ ಮಾಡಿಕೊಂಡು ಉಚಿತ ವಿದ್ಯುತ್ತನ್ನು ಪಡ್ಕೋಬಹುದು. ಅಲ್ಲದೆ ಹೆಚ್ಚುವರಿ ವಿದ್ಯುತ್ ಉತ್ಪಾದನೆ ಆದರೆ ವಾಪಸ್ ಗ್ರಿಡ್ಗೆ ಹೋಗುತ್ತೆ, ಅದರಿಂದಲೂ ನಿಮಗೆ ಸಂಪಾದನೆ ಆಗೋಕ್ಕೆ ಸಾಧ್ಯತೆ ಇದೆ. ಆದರೆ ಈ ಮೆಥಡ್ನಲ್ಲಿ ಸೋಲಾರ್ ಮೇಂಟೆನೆನ್ಸ್ ಖರ್ಚು ಕೂಡ ನಿಮ್ಮ ಮೇಲೆ ಇರುತ್ತೆ. ಆದರೆ ಹೊಸ ಪೇಮೆಂಟ್ ಮಾಡೆಲ್ಗಳಲ್ಲಿ ನೀವು ಸೋಲಾರ್ ಅಳವಡಿಸ್ಕೊಳ್ಳೋಕೆ ಹೂಡಿಕೆನೂ ಮಾಡಂಗಿಲ್ಲ, ಸಬ್ಸಿಡಿನೂ ನೇರವಾಗಿ ನಿಮ್ಮ ಕೈಗೆ ಬರಲ್ಲ. ಫ್ರೀ ಆಗಿ ಮನೆ ಮೇಲೆ ಸೋಲಾರ್ ಹಾಕಿಸ್ಕೋಬಹುದು. ಮೇಂಟೆನೆನ್ಸ್ಗೂ ನೀವು ಜವಾಬ್ದಾರಿ ಆಗಿರೋದಿಲ್ಲ. ಬದಲಿಗೆ ನಿಮ್ಮ ಮನೆಯಲ್ಲಿ ಉತ್ಪಾದನೆಯಾಗೋ ವಿದ್ಯುತ್ಗೆ ನೀವು ಅದನ್ನು ಎಷ್ಟು ಯೂಸ್ ಮಾಡ್ತೀರಿ ಅದರ ಮೇಲೆ ಕರೆಂಟ್ ಬಿಲ್ ಕಟ್ಟಬೇಕಾಗತ್ತೆ. ಈ ಕರೆಂಟ್ ಬಿಲ್ ರೆಗ್ಯುಲರ್ ಕರೆಂಟ್ ಬಿಲ್ಗಿಂತ ಕಮ್ಮಿ ಇರುತ್ತೆ ಅಂತ ಸರ್ಕಾರ ಹೇಳಿದೆ. ಜೊತೆಗೆ ಎಕ್ಸ್ಟ್ರಾ ಉತ್ಪಾದನೆ ಆಗುತ್ತಲ್ಲ ಕರೆಂಟ್, ನಿಮ್ಮಲ್ಲಿ ಜಾಸ್ತಿ ಜಾಗ ಇದ್ದು ದೊಡ್ಡ ಯೂನಿಟ್ ಹಾಕಕ್ಕೆ ನೀವು ಯಾರಿಗಾರು ಜಾಗ ಕೊಡ್ತೀರಿ ಕಂಪನಿಯವರಿಗೆ ಅಂತ ಹೇಳಿದ್ರೆ, ಎಕ್ಸ್ಟ್ರಾ ಉತ್ಪಾದನೆ ಆದರೆ ಅದು ಗ್ರಿಡ್ಗೆ ಹೋಗುತ್ತೆ. ಅದರಿಂದ ನೀವು ಆದಾಯವನ್ನು ಕೂಡ ಗಳಿಸಬಹುದು. ಈ 2ನೇ ಮಾಡೆಲ್ನಲ್ಲಿ ನೀವು ಸೋಲಾರ್ ಯೂನಿಟ್ ಅನ್ನು ಹಾಕಿಸ್ಕೊಳ್ಳೋಕೆ ₹1 ಖರ್ಚು ಮಾಡಲ್ಲ. ಎಲ್ಲವೂ ಕೂಡ ಕಂಪನಿಗಳು ಮಾಡ್ಕೊಳ್ತವೆ. ಸರ್ಕಾರ ನಿಗದಿಪಡಿಸಿದ ಕಂಪನಿಗಳು ಆ ಖರ್ಚನ್ನು ಮಾಡ್ಕೊಳ್ತವೆ. ಸಬ್ಸಿಡಿನೂ ಅವರೇ ತಗೊಳ್ತಾರೆ. ನಿಮ್ಮ ಮನೆ ಮೇಲೆ ಫ್ರೀ ಆಗಿ ಸೋಲಾರ್ ಸೆಟಪ್ ಆಗುತ್ತೆ. ರೆಗ್ಯುಲರ್ ಕರೆಂಟ್ ಹೆಂಗೂ ಯೂಸ್ ಮಾಡ್ತಿರ್ತೀರಿ, ಕರೆಂಟ್ ಹೋದಾಗ UPS ಹಾಕ್ಸ್ಕೋಬೇಕಾದ್ರೆ ತುಂಬಾ ಖರ್ಚಾಗತ್ತಲ್ಲ, ಇದು ಫ್ರೀಯಾಗಿ ನಿಮ್ಮ ಮನೆ ಮೇಲೆ UPS ಬಂದಂಗೆ ಅಂತ ನೀವು ಅನ್ಕೋಬಹುದು. ಅಗತ್ಯ ಇದ್ದಾಗ ಸೋಲಾರ್ ಯೂಸ್ ಮಾಡಬಹುದು. ಬಂದಷ್ಟು ಬಿಲ್ ಅನ್ನ ನೀವು ಕಟ್ಕೋಬಹುದು. ಮಾಮೂಲಿಗಿಂತ ಕಮ್ಮಿ ಇರುತ್ತೆ ರೆಗ್ಯುಲರ್ ಕರೆಂಟ್ ಗಿಂತ ಸೋಲಾರ್ನ ಈ ಕರೆಂಟ್ ಬಿಲ್ ಅಂತ ಹೇಳ್ತಿದ್ದಾರೆ. ಜೊತೆಗೆ ಎಕ್ಸ್ಟ್ರಾ ಉತ್ಪತ್ತಿ ಆದ್ರೆ ನೀವು ಯೂಸ್ ಮಾಡಿಲ್ಲ ಅಂದ್ರೆ ಅದು ಗ್ರಿಡ್ಗೆ ಹೋಗುತ್ತೆ. ಅದರಿಂದ ಆದಾಯವನ್ನ ಕೂಡ ನೀವು ಗಳಿಸ್ಕೊಳ್ಬಹುದು. ಒಂದು ಇಂಪಾರ್ಟೆಂಟ್ ಸಂಗತಿ, ಜೀವನದಲ್ಲಿ ಅನಿರೀಕ್ಷಿತ ಘಟನೆಗಳು ಯಾವಾಗಾದ್ರೂ ಬರ್ಬೋದು. ಕೆಲವೊಮ್ಮೆ ಆ ದುಡಿಯೋ ವ್ಯಕ್ತಿಯನ್ನೇ ಕುಟುಂಬ ಕಳೆದುಕೊಳ್ಳೋ ಅಪಾಯ ಕೂಡ ಉಂಟಾಗಬಹುದು. ಸೊ ಪ್ರತಿಯೊಬ್ಬ ದುಡಿಯೋ ವ್ಯಕ್ತಿಗೂ ಅವರ ಅನುಪಸ್ಥಿತಿಯಲ್ಲಿ, ಅವರ ಆಬ್ಸೆನ್ಸ್ನಲ್ಲೂ ಕೂಡ ಕುಟುಂಬದ ಹಣಕಾಸಿನ ಅವಶ್ಯಕತೆಗಳು ಫುಲ್ಫಿಲ್ ಆಗೋ ರೀತಿ ವ್ಯವಸ್ಥೆ ಮಾಡೋದು ಒಂದು ಕರ್ತವ್ಯ. ಇದೇ ಕಾರಣಕ್ಕೆ ಪ್ರತಿಯೊಂದು ಮನೆಯ ದುಡಿಯೋ ವ್ಯಕ್ತಿ ಟರ್ಮ್ ಇನ್ಶೂರೆನ್ಸ್ ಅನ್ನ ಮಾಡಿಸ್ಕೊಳ್ಳೋದು ಅತ್ಯಂತ ಮುಖ್ಯ. ಯಾಕಂದರೆ ಟರ್ಮ್ ಇನ್ಶೂರೆನ್ಸ್ ಒಂದು ವೇಳೆ ಮಾಡಿಸ್ಕೊಂಡಿರೋ ವ್ಯಕ್ತಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ, ದುಡಿಯೋ ವ್ಯಕ್ತಿಗೆ ಹೆಚ್ಚು ಕಮ್ಮಿ ಆದರೆ ಇಡೀ ಕುಟುಂಬದ ಆರ್ಥಿಕತೆಯ ಜವಾಬ್ದಾರಿಯನ್ನು ಕವರ್ ಮಾಡಿಕೊಡುತ್ತೆ. ಕೋಟ್ಯಂತರ ರೂಪಾಯಿಯ ಲಂಸಮ್ ಅಮೌಂಟ್ ಸಿಗೋ ಟರ್ಮ್ ಇನ್ಶೂರೆನ್ಸ್ ತುಂಬ ಕಮ್ಮಿಗೆ ₹500-600 ರೂಪಾಯಿಂದೆಲ್ಲ ಆರಂಭ ಆಗುತ್ತೆ. ನೀವು ಯಂಗ್ ಏಜ್ನಲ್ಲೇ ಮಾಡಿಸಿದ್ರೆ ತಿಂಗಳಲ್ಲಿ ಯಾವುದೋ ಒಂದು ಹೊತ್ತು ಸಂಜೆ ನೀವು ಸ್ನ್ಯಾಕ್ಸಿಗೆ ಖರ್ಚು ಮಾಡೋ ದುಡ್ಡಲ್ಲಿ ಟರ್ಮ್ ಇನ್ಶೂರೆನ್ಸ್ ಮಾಡಿಸ್ಬೋದು. ಅಷ್ಟು ಸಿಂಪಲ್, ಸ್ಟ್ರೇಟ್ ಫಾರ್ವರ್ಡ್ ಪ್ರಾಡಕ್ಟ್ ಇದು. ಓಕೆ, ಟರ್ಮ್ ಇನ್ಶೂರೆನ್ಸ್. ಇನ್ನೊಂದು ಹೆಲ್ತ್ ಇನ್ಶೂರೆನ್ಸ್. ನಿಮಗೆ ಮತ್ತು ನಿಮ್ಮ ಇಡೀ ಕುಟುಂಬಕ್ಕೆ ಹೆಲ್ತ್ ಇನ್ಶೂರೆನ್ಸ್ ಇರೋದು ತುಂಬಾ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ಕುಟುಂಬದಲ್ಲಿ ಯಾರೋ ಒಬ್ಬರಿಗೆ ಆರೋಗ್ಯದ ಸಮಸ್ಯೆ ಬಂದರೂ ಕೂಡ ಅವರ ಲೈಫ್ ಸೇವಿಂಗ್ಸ್ ಎಲ್ಲ ಖಾಲಿಯಾಗಿ ಸಾಲ ಕೂಡ ಮಾಡೋ ಪರಿಸ್ಥಿತಿ ಎಷ್ಟೋ ಫ್ಯಾಮಿಲೀಸ್ಗೆ ಬರಬಹುದು. 100 ಕೋಟಿ, 1000 ಕೋಟಿ ಆಸ್ತಿ ಇದೆ ಅಂದ್ರೆ ಪರವಾಗಿಲ್ಲ, ಆದರೆ ಹೆಚ್ಚಿನ ಭಾರತೀಯರು ಮಧ್ಯಮ ವರ್ಗದವರು ಮತ್ತು ಬಡವರು. ಹಾಗಾಗಿ ಹೆಲ್ತ್ ಇನ್ಶೂರೆನ್ಸ್ ತುಂಬಾ ಇಂಪಾರ್ಟೆಂಟ್.
ಸಮಸ್ಯೆ ಮನುಷ್ಯರಿಗೆ ಬಂದೇ ಬರುತ್ತಲ್ಲ ಆರೋಗ್ಯದು. ಆ ರೀತಿ ಬಂದಾಗ ಆಸ್ಪತ್ರೆಗೆ ಅಡ್ಮಿಟ್ ಆಗೋ ಸಂದರ್ಭ ಬಂದಾಗ ಒಂದು 3 ಲಕ್ಷ 5 ಲಕ್ಷ 10 ಲಕ್ಷ ರೀತಿ ಖರ್ಚು ಮಾಡೋ ಸನ್ನಿವೇಶಗಳು ದುರದೃಷ್ಟವಶಾತ್ ಯಾರಿಗಾದ್ರೂ ಆರೋಗ್ಯದ ಸಮಸ್ಯೆ ಬಂತು ಅಂತ ಹೇಳಿದ್ರೆ, ಯಾಕಂದ್ರೆ ಒಂದು ಸೊಳ್ಳೆ ಕಡತದಿಂದ ಕೂಡ ಬರ್ಬೋದಲ್ಲ, ಏನೋ ದೊಡ್ಡದೇ ಬರಬೇಕು ಅಂತೇನಿಲ್ಲ. ಒಂದು ಸೊಳ್ಳೆ ಕಡತ ಬಂದು ಡೆಂಗಿನೋ ಚಿಗುನ್ಗುನ್ಯಾನೋ ಬಂತು ಅಂದರೂ ಕೂಡ ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋ ಪರಿಸ್ಥಿತಿ ಇದೆ, ಸಾಲ ಮಾಡೋ ಪರಿಸ್ಥಿತಿ ಬಡವರಿಗೆ ಮಧ್ಯಮ ವರ್ಗಕ್ಕೆ ಬರಬಹುದು. ಅಂಥ ಟೈಮ್ನಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಬಚಾವ್ ಮಾಡುತ್ತೆ. ನೀವು ಮತ್ತು ನಿಮ್ಮ ಫ್ಯಾಮಿಲಿಗೆ ಹೆಲ್ತ್ ಇನ್ಶೂರೆನ್ಸನ್ನು ಮಾಡಿಸಿದ್ರೆ 20 ಲಕ್ಷಕ್ಕೆ ಮಾಡಿಸಿದ್ರಿ, 20 ಲಕ್ಷ ಎಷ್ಟಕ್ಕೆ ಮಾಡಿಸಿರ್ತೀರಿ ಅಷ್ಟು ಹಾಸ್ಪಿಟಲ್ ಬಿಲ್ ಇನ್ಶೂರೆನ್ಸ್ ಕಂಪನಿ ಕೇರ್ ಮಾಡುತ್ತೆ. ಅದು ಕೂಡ ಎಷ್ಟು ಬೇಗ ನೀವು ಮಾಡಿಸ್ತೀರ ಅಷ್ಟು ಒಳ್ಳೆಯದು, ಯಾಕಂದರೆ ಕೆಲವೊಂದು ಕಾಯಿಲೆಗಳಿಗೆ ವೇಟಿಂಗ್ ಪೀರಿಯಡ್ ಎಲ್ಲ ಇರುತ್ತೆ. ಹಾಗಾಗಿ ಇದೆರಡು ಪ್ರಾಡಕ್ಟ್, ಟರ್ಮ್ ಇನ್ಶೂರೆನ್ಸ್ ಮತ್ತು ಹೆಲ್ತ್ ಇನ್ಶೂರೆನ್ಸ್, ವೆರಿ ವೆರಿ ಇಂಪಾರ್ಟೆಂಟ್. ಡಿಸ್ಕ್ರಿಪ್ಷನಲ್ಲಿ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ನಾವು ಲಿಂಕನ್ನು ಕೊಟ್ಟಿರ್ತೀವಿ. ಅದ್ರ ಮೇಲೆ ಕ್ಲಿಕ್ ಮಾಡೋ ಮೂಲಕ ಭಾರತದ ಎಲ್ಲ ಟಾಪ್ ಕಂಪನಿಗಳ ಪ್ಲಾನನ್ನು, ಆಫರನ್ನು ಕಂಪೇರ್ ಮಾಡಿ ವಿತ್ ಆನ್ಲೈನ್ ಎಕ್ಸ್ಟ್ರಾ ಡಿಸ್ಕೌಂಟ್ನೊಂದಿಗೆ ಎಲ್ಲೂ ಸಿಗದ ಡಿಸ್ಕೌಂಟೆಡ್ ಪ್ರೈಸ್ನಲ್ಲಿ ನೀವು ಪರ್ಚೇಸ್ ಮಾಡಬಹುದು. ನಿಮಗೆ ಬೇಕಾದ ಕಂಪನಿಯಿಂದ ಬೇಕಾದ ಪ್ಲ್ಯಾನನ್ನು, ಬೇಕಾದ ಆ್ಯಡ್ ಆನ್ ಫೀಚರ್ಗಳನ್ನೆಲ್ಲ ಹಾಕ್ಕೊಂಡು ನೀವು ಬೈ ಮಾಡ್ಬೋದು. ಎರಡರದ್ದು ಲಿಂಕ್, ಟರ್ಮ್ ಇನ್ಶೂರೆನ್ಸ್ದು ಮತ್ತು ಹೆಲ್ತ್ ಇನ್ಶೂರೆನ್ಸ್ದು ಎರಡನ್ನ ಕೂಡ ನಾವು ಕೊಟ್ಟಿರ್ತೀವಿ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ. ಯಾರೆಲ್ಲ ಮಾಡಿಸಿಲ್ಲ ಮಿಸ್ ಮಾಡದೆ ಚೆಕ್ ಮಾಡಿ. ಡಿಸ್ಕಾಮ್ ಥರ್ಡ್ ಪಾರ್ಟಿ ಕಂಪನಿಗಳಿಗೆ ಸಬ್ಸಿಡಿ. ಈ ಮೊದಲು ಕೂಡ ಸೂರ್ಯಘರ್ ಯೋಜನೆಯ ಸೋಲಾರ್ ಯೂನಿಟ್ ಇನ್ಸ್ಟಾಲೇಷನ್ ಕೆಲಸಗಳಲ್ಲಿ ಡಿಸ್ಕಾಮ್ಗಳು ಭಾಗಿಯಾಗಿರ್ತಾ ಇದ್ವು. ಅಂದ್ರೆ ಬೆಂಗಳೂರಿನ ಬೆಸ್ಕಾಂ ರೀತಿ ಡಿಸ್ಟ್ರಿಬ್ಯೂಷನ್ ಕಂಪನಿಗಳು ಭಾಗಿಯಾಗ್ತಿದ್ವು. ಈಗ ಡಿಸ್ಕಾಮ್ಗಳು ಕಂಪ್ಲೀಟ್ ಆಗಿ ನಿಮ್ಮ ಮನೆಯಲ್ಲಿ ಸೋಲಾರ್ ಯೂನಿಟ್ ಇನ್ಸ್ಟಾಲ್ ಕೂಡ ಮಾಡ್ಬೋದು. ಅವ್ರಿಗೆ ಟ್ರೈನಿಂಗ್ ಎಲ್ಲ ಆಗ್ತಾ ಇದೆ. ಜೊತೆಗೆ ಅವುಗಳ ಮೇಂಟೆನೆನ್ಸ್ ಸೇರಿ ಎಲ್ಲ ಕೆಲಸಗಳನ್ನು ಡಿಸ್ಕಾಮ್ಗಳೇ ಮ್ಯಾನೇಜ್ ಮಾಡ್ಬೋದು. ಅವರ ತರಬೇತಿ ಅದಕ್ಕೋಸ್ಕರನೇ ಈಗ ಜಾರಿಯಲ್ಲಿದೆ. ಅದೇ ರೀತಿ ಥರ್ಡ್ ಪಾರ್ಟಿ ಕಂಪನಿಗಳ ಮೂಲಕವೂ ನೀವು, ಅಂದರೆ ಸರ್ಕಾರ ನಿಗದಿಪಡಿಸಿರುತ್ತೆ, ಆ ಕಂಪನಿಗಳ ಮೂಲಕವೂ ಇನ್ಸ್ಟಾಲ್ ಮಾಡಿಸ್ಕೋಬಹುದು. ಈ ಕಂಪನಿಗಳೇ ಇದನ್ನು ಇನ್ಸ್ಟಾಲ್ ಮತ್ತು ಮೇಂಟೆನೆನ್ಸ್ ಎರಡನ್ನ ಕೂಡ ಮಾಡ್ತವೆ. ಇದನ್ನು ರಿನ್ಯೂವಬಲ್ ಎನರ್ಜಿ ಸರ್ವಿಸ್ ಕಂಪನಿ ಮಾಡೆಲ್ ಅಥವಾ ರೆಸ್ಕೋ ಮಾಡೆಲ್ ಅಂತ ಕರಿತಾ ಇದ್ದಾರೆ. ಸೊ ಇದು ಹೊಸ ಮೆಥಡಾಲಜಿ. ಇದು ಸರ್ಕಾರ ಆಯ್ಕೆ ಮಾಡಿರೋ ರಿನ್ಯೂವೇಬಲ್ ಎನರ್ಜಿ ಕಂಪನಿಗಳು ನಿಮ್ಮ ಸುತ್ತಮುತ್ತ ಇದ್ದರೆ ವೆಬ್ಸೈಟ್ಗೆ, PM ಸೂರ್ಯಘರ್ ಯೋಜನೆಯ ವೆಬ್ಸೈಟಿಗೆ ಹೋಗಿ ನೀವು ಚೆಕ್ ಮಾಡ್ಬೋದು ಯಾವೆಲ್ಲ ಕಂಪನಿ ಇದೆ ಅಂತ. ಆ ಕಂಪನಿಗಳೇ ಈ ಹೊಸ ಮಾಡೆಲ್ನಲ್ಲಿ ಎಲ್ಲ ಖರ್ಚುಗಳನ್ನು ನೋಡ್ಕೊಳ್ತವೆ. ರಿಮೋಟ್ ಏರಿಯಾಗಳಲ್ಲಿ 24 ಗಂಟೆ ವಿದ್ಯುತ್ ಇರೋದಿಲ್ಲ, ತೋಟಗಳಲ್ಲೆಲ್ಲ ಇರ್ತೀವಿ ಅನ್ನೋರಿಗೆ, ಅಲ್ಲಿಗೆ ಲೈನ್ ಹಾಕಬೇಕು ಅಂದರೂ ಕೂಡ ಸುಮಾರು ಕಿಲೋಮೀಟ್ರಿಂದ ರೆಗ್ಯುಲರ್ ಕರೆಂಟ್ನ ಲೈನ್ ಎಳ್ಕೊಂಡು ಬರಬೇಕಾಗತ್ತೆ ಅನ್ನೋರಿಗೆ ಒಂಚೂರು ಬಿಸಿಲು ಬೀಳಂಗೆ ವ್ಯವಸ್ಥೆ ಮಾಡ್ಕೊಂಡ್ರೆ ಆಯಿತು, ನೀವು ಇದನ್ನು ಹಾಕಿಸ್ಕೋಬಹುದು. ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ ಹಾಗೆ ಎರಡು ಮೆಥಡಾಲಜಿ. ಒಂದು, ನಾವೇ ದುಡ್ಡು ಹಾಕ್ಕೊಂಡು ನಾವೇ ಇನ್ಸ್ಟಾಲ್ ಮಾಡಿಸ್ಕೊಂಡು ನಾವೇ ಮೇಂಟೆನೆನ್ಸ್ ಕೂಡ ನೋಡಿಕೊಂಡು ಅದರಿಂದ ಬರೋ ಕರೆಂಟನ್ನು ಫ್ರೀಯಾಗಿ ಯೂಸ್ ಮಾಡ್ಬೋದು, ಎಕ್ಸ್ಟ್ರಾ ಇದ್ದರೆ ಮಾರ್ಬೋದು. ಇನ್ನೊಂದು, ಜಾಗ ಅಷ್ಟೇ ಕೊಡೋದು, ಉಳಿದಿದ್ದೆಲ್ಲ ಅವ್ರದ್ದೇ. ಇನ್ಸ್ಟಾಲೇಷನ್ ಖರ್ಚಿಂದ ಹಿಡಿದು ಮೇಂಟೆನೆನ್ಸ್ ಎಲ್ಲವೂ ಕೂಡ ಈ ಡಿಸ್ಕಾಮ್ಗಳದ್ದು ಅಥವಾ ಈ ಪ್ರೈವೇಟ್ ಕಂಪನಿಗಳದೆ. ನಾವು ಇದನ್ನು ಜಸ್ಟ್ ಯೂಸ್ ಮಾಡ್ಬೋದು, ಎಷ್ಟು ಯೂಸ್ ಮಾಡ್ತೀವಿ ಅಷ್ಟಕ್ಕೆ ಬಿಲ್ ಕಟ್ಬೋದು, ಉಳಿದ್ರೆ ಅದನ್ನು ಮಾರಿಬಿಟ್ಟು ದುಡ್ಡನ್ನು ಕೂಡ ಗಳಿಸ್ಬೋದು. 78,000 ರೂಪಾಯಿ ಸಬ್ಸಿಡಿ. ಈ ಸ್ಕೀಮ್ನಲ್ಲಿ ನೀವೇ ದುಡ್ಡು ಹಾಕ್ಕೊಂಡು ನೀವೇ ಇನ್ಸ್ಟಾಲ್ ಮಾಡಿಸ್ಕೊಂಡು ಅದರ ಲಾಭವನ್ನು ಕಂಪ್ಲೀಟ್ ನೀವೇ ಪಡಿತೀರಿ. ಫ್ರೀ ಕರೆಂಟು ನೀವೇ ಯೂಸ್ ಮಾಡ್ತೀರಿ, ಎಕ್ಸ್ಟ್ರಾ ಇದ್ರೆ ಮಾಡ್ಕೊಂಡು ಆದಾಯ ಗಳಿಸ್ತೀರಿ, ಮೇಂಟೆನೆನ್ಸ್ ಜವಾಬ್ದಾರಿ ನೀವೇ ಹೊತ್ಕೊಳ್ತೀರಿ ಅಂತ ಹೇಳಿದ್ರೆ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳೋ ಯೂನಿಟ್ ಮೇಲೆ ಅದು ಡಿಪೆಂಡ್ ಆಗುತ್ತೆ ಎಷ್ಟು ಸಬ್ಸಿಡಿ ಸಿಗುತ್ತೆ ಅಂತ. ಕೇವಲ 1 ಕಿಲೋವ್ಯಾಟ್ ಸಿಸ್ಟಮ್ ಸಾಕು ಅಂದರೆ 30,000 ರೂಪಾಯಿ ಸಬ್ಸಿಡಿ ಸಿಗುತ್ತೆ. 2 ಕಿಲೋವ್ಯಾಟ್ ಸಿಸ್ಟಮ್ಗೆ 60,000 ರೂಪಾಯಿ ಸಬ್ಸಿಡಿ ಸಿಗುತ್ತೆ. 3 ಕಿಲೋವ್ಯಾಟ್ ಅಥವಾ ಅದಕ್ಕಿಂತ ಹೆಚ್ಚಿನ ಸಿಸ್ಟಮ್ಗೆ 78,000 ರೂಪಾಯಿ ತನಕ ಸಬ್ಸಿಡಿ ಸಿಗುತ್ತೆ. ಆಗಲೇ ಹೇಳಿದ ಹಾಗೆ ನೀವೇ ಇನ್ಸ್ಟಾಲ್ ಮಾಡಿಕೊಂಡ್ರೆ ಸಬ್ಸಿಡಿ ನಿಮ್ಮ ಅಕೌಂಟಿಗೆ ಬರುತ್ತೆ. ಹೊಸ ಪೇಮೆಂಟ್ ಆಪ್ಷನ್ ಮೂಲಕ ಎಲ್ಲ ಜವಾಬ್ದಾರಿ ಬೇರೆಯವ್ರಿಗೆ ಕೊಡ್ತೀರಾ ಅಂತ ಹೇಳಿದ್ರೆ ಅವ್ರ ದುಡ್ಡಲ್ಲಿ ಅವರೇ ಇನ್ಸ್ಟಾಲ್ ಮಾಡ್ಕೊಂಡು ಮೇಂಟೈನ್ ಮಾಡ್ತಿರ್ತಾರೆ, ಹಾಗಾಗಿ ಸಬ್ಸಿಡಿ ಅವ್ರಿಗೆ ಹೋಗುತ್ತೆ. ಏನೋ ಈ ಸ್ಕೀಮ್ಗೆ ಅಪ್ಲೈ ಮಾಡೋದು ಹೇಗೆ ಅಂತ ಕ್ವಿಕ್ ಆಗಿ ನೋಡ್ತಾ ಹೋದ್ರೆ, ಮೊದಲು ನ್ಯಾಷನಲ್ ರೂಫ್ ಟಾಪ್ ಸೋಲಾರ್ ಪೋರ್ಟಲ್ನಲ್ಲಿ ಅಂದರೆ pmsuryaghar.gov.in ಪೋರ್ಟಲ್ನಲ್ಲಿ ರಿಜಿಸ್ಟರ್ ಆಗಬೇಕು. ನಂತರ ನಿಮ್ಮ ವೆಂಡರ್ ಆಯ್ಕೆ ಮಾಡ್ಕೋಬೇಕು. ಅಂದರೆ ಬೆಸ್ಕಾಮ್, ಸೆಸ್ಕಾಮ್ ಹೀಗೆ ಸರ್ಕಾರ ಅಪ್ರೂವ್ ಮಾಡಿರೋ ಲಿಸ್ಟ್ನಿಂದ ನಿಮ್ಮ ಲೋಕಲ್ ಕಂಪನಿಯನ್ನು ಆಯ್ಕೆ ಮಾಡ್ಕೋಬೇಕು. ನಂತರ ನಿಮ್ಮ ಎಲೆಕ್ಟ್ರಿಸಿಟಿ ಕನ್ಸ್ಯೂಮರ್ ನಂಬರ್, ಮೊಬೈಲ್ ನಂಬರ್, ಇಮೇಲ್ ID ಮುಂತಾದ ಮಾಹಿತಿ ಕೊಟ್ಟು ID ಕ್ರಿಯೇಟ್ ಮಾಡ್ಕೊಳ್ಳಿ. ನಂತರ ಮತ್ತೆ ಪೋರ್ಟಲ್ನ ಹೋಮ್ ಪೇಜ್ನಲ್ಲಿ ಲಾಗಿನ್ ಆದಾಗ ಒಂದು ಫಾರ್ಮ್ ಸಿಗುತ್ತೆ. ಆ ಫಾರ್ಮ್ ಬಳಸಿ ರೂಫ್ ಟಾಪ್ ಸೋಲಾರ್ ಯೋಜನೆಗೆ ಅಪ್ಲೈ ಮಾಡ್ಬೋದು. ಅರ್ಜಿಗೆ ಅಪ್ರೂವಲ್ ಸಿಕ್ಕರೆ ವಿದ್ಯುತ್ ಕಂಪನಿಯಿಂದ ಅಪ್ರೂವ್ ಮಾಡಲ್ಪಟ್ಟ ವೆಂಡರ್ ಮೂಲಕವೇ ಸೋಲಾರ್ ಪ್ಲಾಂಟ್ ಇನ್ಸ್ಟಾಲ್ ಮಾಡಿಸ್ಕೊಳ್ಳಿ. ಇನ್ಸ್ಟಾಲ್ ಆದಮೇಲೆ ಆ ಸೋಲಾರ್ ಪ್ಲಾಂಟ್ ಮಾಹಿತಿಯನ್ನು ವೆಬ್ಸೈಟ್ನಲ್ಲಿ ಸಬ್ಮಿಟ್ ಮಾಡಿ NET ಮೀಟರ್ಗೆ ಅಪ್ಲೈ ಮಾಡಿ. NET ಮೀಟರ್ ಸಿಕ್ಕ ಮೇಲೆ ವಿದ್ಯುತ್ ಕಂಪನಿ ಒಂದು ಚೆಕ್ ಮಾಡುತ್ತೆ. ನೀವು ನಂತರ ಅದೇ ಪೋರ್ಟಲ್ನಲ್ಲಿ ಕಮಿಷನಿಂಗ್ ಸರ್ಟಿಫಿಕೇಟ್ ಜನರೇಟ್ ಮಾಡಿಕೊಂಡು ಸಬ್ಸಿಡಿಗೆ ಅಪ್ಲೈ ಮಾಡಬಹುದು. ಮುಂದಿನ 30 ರಿಂದ 40 ದಿನಗಳಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಸಬ್ಸಿಡಿ ಹಣ ಬಂದು ಬೀಳುತ್ತೆ. ಸೊ ಇದು PM ಸೂರ್ಯಘರ್ ಯೋಜನೆ ಬಗ್ಗೆ ಮಾಹಿತಿ. ಆಗಲೇ ಹೇಳಿದ ಟರ್ಮ್ ಮತ್ತು ಹೆಲ್ತ್ ಇನ್ಶೂರೆನ್ಸ್ ನಲ್ಲಿ ನಿಮಗೂ ಕೂಡ ಆಸಕ್ತಿ ಇದೆ ಅಂತ ಹೇಳಿದ್ರೆ ಅದನ್ನ ಮಾಡಿಸುವ ಮೂಲಕ ನೀವು ನಿಮ್ಮ ಫ್ಯಾಮಿಲಿಗೆ ಆರೋಗ್ಯದ ಸೆಕ್ಯೂರಿಟಿ ಹಾಗೂ ಆರ್ಥಿಕ ಸೆಕ್ಯೂರಿಟಿಯನ್ನು ಒದಗಿಸಬೇಕು ಅನ್ನೋ ಉದ್ದೇಶ ಇದ್ರೆ ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಲಿಂಕ್ ಇದೆ. ಆಸಕ್ತರು ಮಿಸ್ ಮಾಡದೆ ಚೆಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.